ಬಾಸ್ ಸಿನಿಮಾ ಸಾಕಷ್ಟು ವಿವಾದಗಳಿಗೆ ವೇದಿಕೆಯಾಗಿತ್ತು. ಈಗ ಕೊನೆಗೂ ಆ ಸಿನಿಮಾ ರಿಲೀಸ್ ಆಗ್ತಿದೆ. ಇನ್ನು ಬಾಸ್ ಸಿನಿಮಾ ರಿಲೀಸ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಡಿ ಬಾಸ್. ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಬಾಸ್ ಸಿನಿಮಾದ ನಾಯಕ ತನು ಶಿವಣ್ಣ ನನ್ನ ಜೊತೆಲಿದ್ದಾರೆ, ಮಾತಾಡ್ಸೋಗ್ತೀನಿ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಸತತ ಹೋರಾಟ, ಸೊ ಕೊನೆಗೆ ಥಿಯೇಟ್ರ್ ಅಂಗಳಕ್ಕೆ ಬರ್ತಿದ್ದೀರಾ. ಯಾವ ಥರ ಇದೆ ಫೀಲಿಂಗ್ಸ್? ಹೋರಾಟಕ್ಕೆ ಒಂದು ಇದು ನ್ಯಾಯ ಸಿಕ್ಕಿದೆ ಅಷ್ಟೇ. ಮತ್ತು ಖುಷಿ ಆಗ್ತಾಯಿದೆ. ಎಷ್ಟು ಸುಮಾರು ಒಂದು 5 ತಿಂಗಳು ನಾವು ಹೋರಾಟ ಮಾಡಿದ್ವಿ, ಕೇಸು ಅಂತ ಅದು ಅಂತ. ಕೊನೆಗೆ ದರ್ಶನ್ ಸರು ಬೇಡ, ಕಂಟಿನ್ಯೂ ಮಾಡೋದು, ಸಿನಿಮಾಗಳು ರಿಲೀಸ್ ಆಗಬೇಕು, ಕನ್ನಡ ಸಿನಿಮಾಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ಜೈಲಲ್ಲಿ ಇದ್ಕೊಂಡೆ. ಅವ್ರಿಗೆ ಕಾಳಜಿ ಇದೆ ಕನ್ನಡ ಸಿನಿಮಾ ಮೇಲೆ. ಆ ಕಾಳಜಿಗೋಸ್ಕರ ನಮ್ಮ ಸಿನಿಮಾನ ರಿಲೀಸ್ ಆಗಲಿ ಅಂತ ಹೇಳಿದಾರಂತೆ. ಸೊ ಅದರಿಂದ ರಿಲೀಸ್ ಆಗ್ತಾಯಿದೆ ಇವಾಗ. ಇಲ್ಲ, ಅಯ್ಯರ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಾಯಿದ್ರು ಅವರು. ಮೋಸ್ಟ್ಲಿ ದರ್ಶನ್ ಸರ್ ಹೇಳಿಲ್ಲ ಅಂದಿದ್ರೆ. 2 ಹೋರಾಟ, ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲೂ ಕೂಡ ಹೋರಾಟ ಮಾಡಿದರೆ, ಹೈಕೋರ್ಟಲ್ಲೂ ಹೋರಾಟ ಮಾಡಿದರೆ, ಅಲ್ಲೂ ಸಕ್ಸಸ್ ಆಯಿತು. ಈ ಹೋರಾಟಕ್ಕೆ ಕಾರಣ ಬಾಸ್ ಸಿನಿಮಾದ ಕಂಟೆಂಟು ಏನಿದೆ ಹಾಗಾದರೆ ಅದರಲ್ಲಿ? ಸರ್, ಕಂಟೆಂಟ್ ಏನಿಲ್ಲ ಸರ್. ಇನ್ನೊಂದು 3 ಡೇಸ್ ನಿಮ್ಮ ಮುಂದೆನೇ ಇರುತ್ತೆ ಕಂಟೆಂಟು. ನೋಡಿ ನೀವು. ನಾನೇನು ರಿವೀಲ್ ಮಾಡೋದಕ್ಕೆ ಇಷ್ಟಪಡಲ್ಲ ಇವಾಗ. ಆ ಸಿನಿಮಾ ಅವ್ರನ್ನ ತೋರಿಸ್ತೀವಿ ನಾವು. ಅವರು ಪ್ರಥಮ್, ಅವ್ರ ಲಾಯರು ಪ್ರಥಮ್ ಸರ್ ಅಂತ, ಅವರು ತೋರಿಸ್ತೀವಿ ಸಿನಿಮಾ ನೋಡಿಬಿಟ್ಟು ಅವತ್ತೇ ನೈಟು ವಿಜಯಲಕ್ಷ್ಮಿ ಮೇಡಮ್ ಅವರು ಅವ್ರ ಕಡೆಯಿಂದ ಫೋನ್ ಮಾಡಿಸಿದ್ರು ನನಗೆ, ಓಕೆ ಮಾಡ್ಕೊಳ್ಳಿ ಅಂತ. ನಾನು ಆ್ಯಕ್ಚುಲಿ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಜೊತೆ ಡೈರೆಕ್ಟಾಗಿ ಫೋನಲ್ಲಿ ಮಾತಾಡಿದೆ. ಅವ್ರ ಆಫೀಸಲ್ಲೇ, ಪ್ರಥಮ್ ಸರ್ ಆಫೀಸಿಂದನೇ ಮೇಡಮ್ ಅವ್ರ ಹತ್ರ ಒಂದು 10 to 15 ಮಿನಿಟ್ಸ್ ಮಾತಾಡಿದೆ. ಅವರು ಮಾತುಕತೆಯಲ್ಲಿ ಅವರೇ ಹೇಳಿದ್ದು ನನಗೆ, ಆ್ಯಕ್ಚುಲಿ ದರ್ಶನ್ ಸರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ನಿಮಗೆ ರಿಲೀಸ್ ಮಾಡ್ಕೊಳ್ಳಿ. ಕನ್ನಡ ಸಿನಿಮಾಗಳು ಆಲ್ರೆಡಿ ಕೆಳಕ್ಕೆ ಹೋಗ್ತಾ ಇದೆ, ಯಾವುದೇ ಕಾರಣಕ್ಕೂ ಸಿನಿಮಾ ಪ್ರೊಡ್ಯೂಸರ್ಗೆ ಯಾವುದೇ ತೊಂದರೆ ಆಗಬಾರ್ದಿದ್ರಿಂದ ಅಂತ. ಈ ಒಂದು ಚಿತ್ರದ ಹಾಡುಗಳಿರಲಿ ಅಥವಾ ಟ್ರೈಲರ್ ಏನಾದರೂ ಬಂದಾಗ ನೇರವಾಗಿ ಆ ಸಿನಿಮಾನ ಅಲ್ಲಿಗೆ ಕನೆಕ್ಟ್ ಮಾಡ್ತಾಯಿದ್ರು ಆಡಿಯನ್ಸ್ ಅಷ್ಟೇ ಅಲ್ಲ, ಬಹುತೇಕ ನಮಗೂ ಕೂಡ 1-2 ಸಲ ಹಾಗೇ ರೀತಿ ಅನಿಸಿತ್ತು. ಎಲ್ಲೋ ಇದೊಂದು ರೀತಿ ರೇಣುಕಾ ಸ್ವಾಮಿ ಕೊಲೆಯ ಪ್ರೇರಿತವಾದಂತಹ ಸಿನಿಮಾನ ಅಂತ. ಅಲ್ಲ, ಇವಾಗ ಸಿನಿಮಾ ಏನಾಗಿದೆ ಅಂತ ನಿಮಗೆ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಎಂಡ್ ಆಫ್ ದಿ ಡೇ ಏನು ಗೊತ್ತಾ ಸರ್, ಕನ್ನಡ ಸಿನಿಮಾ ನಿಲ್ಲಬಾರ್ದು, ಓಡಬೇಕು ಅನ್ನೋದು ದರ್ಶನ್ ಸರ್ ಇಂಟೆನ್ಷನು ಕೂಡ, ಅದು ನಮ್ಮ ಇಂಟೆನ್ಷನು ಕೂಡ. ಸೊ ಸಿನಿಮಾ ಥಿಯೇಟ್ರಿಗೆ ಬಂದರೆ ಜನಗಳಿಗೆ ಗೊತ್ತಾಗುತ್ತೆ ಏನು ಆನ್ಸರ್ ಅಂತ. ದರ್ಶನ್ ಸರ್ ಅಭಿಮಾನಿಗಳಿಗೂ ಅಷ್ಟೇ. ಇವತ್ತು ಕಮೆಂಟಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಕೋಪ ಮಾಡ್ಕೊಂಡಿರ್ಬೋದು ನನ್ನ ಮೇಲೆ. ಕೋಪದಿಂದನೇ ಥಿಯೇಟ್ರಿಗೆ ಬನ್ನಿ ನೀವು, ತೊಂದರೆ ಏನಿಲ್ಲ. ಸಿನಿಮಾ ನೋಡಾದ್ಮೇಲೆ ನಿಮಗೆ ಅದೊಂದು ಭಾವಕ ಫೀಲಿಂಗ್ ಇರುತ್ತಲ್ಲ, ಭಾವನಾತ್ಮಕ ಫೀಲಿಂಗು, ಆ ಫೀಲಿಂಗಿಂದ ನೀವು ಆಚೆ ಹೋಗ್ತೀರಾ. ಹಿಂಗೆ ಆಗಬಾರ್ದಾಗಿತ್ತು, ಕೆಲವೊಂದು ವಿಷಯಗಳು ಈ ಥರ ನಡೆದಿದೆಯಾ ಅನ್ನೋದು ನಿಮಗೆ ಒಂದು ಮನವರಿಕೆ ಆಗುತ್ತೆ. ಒಂದು ಕುತೂಹಲ ಅದ, ಈ ಸಿನಿಮಾದ ಕತೆ ಹುಟ್ಟಿದ್ದು ಯಾವಾಗ? ಇದು 2024 ಎಂಡಲ್ಲಿ, ಮೋಸ್ಟ್ಲಿ ಡಿಸೆಂಬರು. ಆವಾಗ ನಮ್ಮ ತೋಟದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಾನು ನಮ್ಮ ಡೈರೆಕ್ಟ್ರಿಗೆ ಫೋನಲ್ಲಿ, ಆವಾಗ ಈ ಕತೆ ಹುಟ್ಟಿತು.